ಸಣ್ಣ ವಯಸ್ಸಿನಲ್ಲೇ ಚಿನ್ನಾರಿ ಮುತ್ತನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ವಿಜಯ್ ರಾಘವೇಂದ್ರ ಯಾವುದೇ ಪಾತ್ರ ಕೊಟ್ಟರೂ ಲೀಲಾಜಾಲವಾಗಿ ನಟಿಸಿ ಸೈ ಎನಿಸಿಕೊಳ್ಳುವಂತ ನಟ. ಕಳೆದ ಕೆಲ ವರ್ಷ ವಿಜಯ್ ರಾಘವೇಂದ್ರ ಸಿನಿಮಾಗಳೇ ಬರುತ್ತಿರಲಿಲ್ಲ ಎನ್ನುವಂತ ನೋವು ಅವರ ಅಭಿಮಾನಿಗಳಿಗೆ ಕಾಡ್ತಾ ಇತ್ತು. ಆದ್ರೆ ಕಳೆದ ಒಂದು 4-5 ವರ್ಷದಿಂದ ಸೂಪರ್ ಡೂಪರ್ ಚಿತ್ರಗಳನ್ನ ಮಾಡಿ ಸೈ ಎನಿಸಿಕೊಳ್ಳುವಲ್ಲಿ ವಿಜಯ್ ರಾಘವೇಂದ್ರ ಅವರು ಸಕ್ಸಸ್ ಕಂಡಿದ್ದಾರೆ. 5 ವರ್ಷಗಳ ಹಿಂದೆ ಸೀತಾರಾಮ್ ಬಿನಾಯ್ ಸಿನಿಮಾ ಸಾಕಷ್ಟು ಸದ್ದು ಮಾಡಿತ್ತು. ಈಗ ಈ ಚಿತ್ರದ ಸೀಕ್ವೆಲ್ ಬಿಡುಗಡೆಯಾಗಿದೆ. ಮತ್ತೊಮ್ಮೆ ಖಡಕ್ ಪೊಲೀಸ್ ಆಫೀಸರ್ ಸೀತಾರಾಮ್ ಪಾತ್ರದಲ್ಲಿ ವಿಜಯ್ ರಾಘವೇಂದ್ರ ಬಣ್ಣ ಹಚ್ಚಿದ್ದಾರೆ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಬಿಡುಗಡೆಗೊಂಡು ಗಮನ ಸೆಳೀತಾ ಇದೆ. ಈ ಬಾರಿ ಕನ್ನಡ ಹಾಗೂ ತಮಿಳಿನಲ್ಲಿ ಏಕಕಾಲಕ್ಕೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾ ಬಿಡುಗಡೆಗೊಂಡಿದೆ. ಮೊದಲ ಚಿತ್ರಕ್ಕೆ ಕೆಲಸ ಮಾಡಿದ್ದ ತಂಡವೇ ಈ ಬಾರಿ ಕೂಡ ಕೈ ಜೋಡಿಸಿದೆ. ಇತ್ತೀಚೆಗೆ ಪ್ರಸಾದ್ ಶೆಟ್ಟಿ ಕೇಸ್ ಆಫ್ ಕೊಂಡಣ್ಣ ಸಿನಿಮಾ ಕಟ್ಟಿಕೊಟ್ಟಿದ್ರು. ಈ ಚಿತ್ರಕ್ಕೂ ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಇದೀಗ 3ನೇ ಬಾರಿ ಈ ಜೋಡಿ ಥ್ರಿಲ್ಲರ್ ಕತೆಗೆ ಸಜ್ಜಾಗಿ ನಿಂತಿದೆ. ಟೈಟಲ್ ಹೇಳುವಂತೆ ಈ ಬಾರಿ ಮತ್ತೊಂದು ನಿಗೂಢ ಪ್ರಕರಣ ಭೇದಿಸಲು ಸೀತಾರಾಮ್ ಮುಂದಾಗಿದ್ದಾರೆ. ಈ ಹಿಂದೆ ಸೀತಾರಾಮ್ ಬಿನಾಯ್ ಚಿತ್ರ ರೋಚಕ ಸಸ್ಪೆನ್ಸ್ ಕಥಾಹಂದರದೊಂದಿಗೆ ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇದೀಗ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಚಿತ್ರ ತೆರೆಗಂಡಿದ್ದು ಈಗಾಗಲೇ ಯಶಸ್ವಿ ಪ್ರದರ್ಶನವನ್ನ ಕಾಣುತ್ತಿದೆ. ಹಾಗಾದ್ರೆ ಈ ಚಿತ್ರ ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಈ ಸಿನಿಮಾ ಸೆಂಟರ್ ಆಫ್ ಅಟ್ರಾಕ್ಷನ್ ನಾಯಕ ನಟ ವಿಜಯ್ ರಾಘವೇಂದ್ರ. ಅನೇಕ ವರ್ಷಗಳಿಂದ ಒಂದೊಳ್ಳೆ ಸಿನಿಮಾ ಮಾಡಬೇಕು ಎನ್ನೋ ಹಂಬಲವಿರುವ ಸಂದರ್ಭದಲ್ಲೇ ಸೀತಾರಾಮ್ ಬಿನಾಯ್ ಚಿತ್ರ ಒಂದೊಳ್ಳೆ ಸಕ್ಸಸ್ ನೀಡಿ ಬ್ರೇಕ್ ನಲ್ಲಿದ್ದ ವಿಜಯ್ ರಾಘವೇಂದ್ರ ಅವರಿಗೆ ಮತ್ತೊಂದೊಳ್ಳೆ ಸ್ಟಾರ್ಟ್ ಅನ್ನ ನೀಡೋ ಕೆಲಸವನ್ನ ಮಾಡಿತ್ತು. ಅದರ ನಂತರ ಕೇಸ್ ಆಫ್ ಕೊಂಡಣ್ಣ, ರಿಪ್ಪನ್ ಸ್ವಾಮಿ ಅಂತಹ ಅನೇಕ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ನಟಿಸಿ ಸಕ್ಸಸ್ ಅನ್ನು ಕೂಡ ಕಂಡಿದ್ರು. ಒಂದು ಊರಿನ ಸುತ್ತಲೂ ನಡೆಯುವ ಮಿಸ್ಸಿಂಗ್ ಪ್ರಕರಣವನ್ನ ಕೈಗೆತ್ತಿಕೊಳ್ಳೋ ಪೊಲೀಸ್ ಈ ಪ್ರಕರಣವನ್ನ ಹೇಗೆ ಭೇದಿಸಿ ಯಶಸ್ವಿ ಆಗ್ತಾರೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಮಿಸ್ಸಿಂಗ್ ಆಗೋ ಪ್ರತಿಯೊಬ್ಬರು ಹೇಗೆ ಸಾಯ್ತಾರೆ, ಯಾರು ಸಾಯಿಸ್ತಾರೆ ಅನ್ನೋದೇ ಈ ಸಿನಿಮಾದ ಥ್ರಿಲ್ಲಿಂಗ್ ಕತೆ ಅಂತಾನೆ ಹೇಳ್ಬಹುದು. ದಿನೇ ದಿನೇ ಮಿಸ್ಸಿಂಗ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಕಾರಣದಿಂದ ಸಿನಿಮಾ ಹೀರೋ ಸೀತಾರಾಮ್ಗೆ ಮೇಲಾಧಿಕಾರಿಗಳ ಪ್ರೆಷರ್ ಬೀಳುತ್ತೆ. ಸರಣಿ ಕೊಲೆಗಳ ಜಾಡು ಹಿಡಿದು ಹೊರಡೋ ಸೀತಾರಾಮ್ಗೆ ಅನೇಕ ಟ್ವಿಸ್ಟ್ ಗಳು ಎದುರಾಗತ್ತೆ. ಯಾರು ಈ ಕೊಲೆ ಮಾಡಿದ್ದು ಎನ್ನುವ ಗೊಂದಲ ವೀಕ್ಷಕರಲ್ಲಿ ಕ್ಯೂರಿಯಾಸಿಟಿಯನ್ನ ಮೂಡಿಸೋ ಹಾಗೆ ಮಾಡುತ್ತೆ. ಇನ್ನು ಸಿನಿಮಾದ ಕ್ಯಾಮೆರಾ ವರ್ಕ್ ಚೆನ್ನಾಗಿ ಮೂಡಿ ಬಂದಿದ್ದು, ಈ ಚಿತ್ರದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಿಮ್ಮನ್ನ ಒಮ್ಮೆಲೆ ಮೈ ಜುಮ್ ಎನಿಸೋ ಫೀಲ್ ಕೊಡುತ್ತೆ. ಚಿತ್ರದ ಸುತ್ತಮುತ್ತಲೂ ನಡೆಯುವ ಅನುಮಾನ ಹುಟ್ಟಿಸುವ ಸನ್ನಿವೇಶಗಳು ನಿಮ್ಮಲ್ಲಿ ಚಿತ್ರದ ಬಗೆಗಿನ ಕೌತುಕವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ. ಲವ್ ಸ್ಟೋರಿ ಹಾಗೂ ಅದರ ನಡುವೆ ನಡೆಯುವ ಸಂಘರ್ಷವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡುವ ಪ್ರಯತ್ನವನ್ನ ಚಿತ್ರತಂಡ ಮಾಡಿದ್ದು, ಈ ಪ್ರಯತ್ನದಲ್ಲೂ ಕೂಡ ಚಿತ್ರತಂಡ ಗೆದ್ದಿದೆ ಅಂತಾನೆ ಹೇಳ್ಬಹುದು. ಈ ಸಿನಿಮಾ ಕೊನೆಯಲ್ಲಿ ಬರೋ ಸೀನ್ ಒಂದೊಳ್ಳೆ ಥ್ರಿಲ್ ಜೊತೆ ಟ್ವಿಸ್ಟ್ ಅನ್ನ ನೀಡೋ ಹಾಗೆ ಮಾಡುತ್ತೆ. ನೀವು ಕನ್ನಡದಲ್ಲಿ ಒಂದೊಳ್ಳೆ ಥ್ರಿಲ್ಲರ್ ಸಿನಿಮಾ ನೋಡಲು ಇಷ್ಟಪಡ್ತಿದ್ರೆ ಈ ಸಿನಿಮಾ ನಿಮಗೆ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬಹುದು. ಇಂತಹ ಹೊಸ ಪ್ರಯತ್ನಗಳು ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ನಡೆಯಲಿ. ಒಟ್ಟಾರೆ ಈ ಚಿತ್ರ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರವಾಗುವುದರಲ್ಲಿ ಯಾವುದೇ ಡೌಟ್ ಕಾಣಿಸ್ತಾ ಇಲ್ಲ. ಕನ್ನಡದಲ್ಲಿ ಚೆನ್ನಾಗಿರೋ ವೆಬ್ ಸೀರೀಸ್ ಬರ್ತಿಲ್ಲ ಅನ್ನುವಂತ ಮಾತು ಅನೇಕ ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ. ಆದ್ರೆ ಈಗ ಒಂದೊಳ್ಳೆ ವೆಬ್ ಸೀರೀಸ್ ಬಿಡುಗಡೆಯಾಗಿದ್ದು ಇದು ಕನ್ನಡದಲ್ಲಿ ಸದ್ದು ಮಾಡೋ ಮುನ್ಸೂಚನೆ ಕಾಣ್ತಾ ಇದೆ. ವಿಜಯ್ ರಾಘವೇಂದ್ರ ಅಭಿಮಾನಿಗಳಿಗೆ ಇಂದು ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಒಂದು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾ, ಇನ್ನೊಂದು ರಾಕ್ಷಸ ಎನ್ನೋ ವೆಬ್ ಸೀರೀಸ್. ಇವೆರಡು ಒಂದೇ ದಿನ ಬಿಡುಗಡೆ ಆಗ್ತಿದೆ. ಇಂದು ಉತ್ತರ ಕನ್ನಡ ಭಾಷೆಯ ಮೊದಲ ವೆಬ್ ಸೀರೀಸ್ ರಾಕ್ಷಸ G5 ನಲ್ಲಿ ರಿಲೀಸ್ ಆಗಿದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡಿ. ಈ ವೆಬ್ ಸೀರೀಸ್ ನಲ್ಲಿ ಕೂಡ ವಿಜಯ್ ರಾಘವೇಂದ್ರ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮಿಸ್ಸಿಂಗ್ ಆಗೋ ಊರು ಮಂದಿ, ಆ ಊರು ಮಂದಿಗೆ ಸಂಶಯ ಹುಟ್ಟಿಸೋ ಮೊಸಳೆಯ ಕತೆ. ಊರಿನ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗೋ ಅರ್ಧಕ್ಕರ್ಧ ಕೇಸ್ಗಳು ಮಿಸ್ಸಿಂಗ್ ಪ್ರಕರಣಗಳೇ ಅನ್ನೋದು ಇಂಟ್ರೆಸ್ಟಿಂಗ್ ಸಂಗತಿ. ಒಂದು ಊರಲ್ಲಿ ಒಬ್ಬೊಬ್ಬರಾಗಿ ಒಂದಿಷ್ಟು ಜನ ಕೊಲೆ ಆಗ್ತಾರೆ. ಮೇಲ್ನೋಟಕ್ಕೆ ಈ ಕೊಲೆ ಆಕಸ್ಮಿಕ ಎನ್ನಲಾಗುತ್ತೆ. ಯಾಕಂದ್ರೆ ಒಂದು ಕೆರೆಯ ಬಳಿ ಮೊಸಳೆ ಇರುತ್ತೆ, ಆ ಮೊಸಳೆಯೇ ಜನರನ್ನ ಸಾಯಿಸ್ತಿದೆ ಎನ್ನುವಂತ ಕಲ್ಪನೆಯಲ್ಲಿ ಜನರು ಇರ್ತಾರೆ. ಎಲ್ಲಮ್ಮನ ಆಶೀರ್ವಾದ ಪಡೆದು ಮುನ್ನಡೆಯುವ ಪೊಲೀಸ್ ಆಫೀಸರ್ ವಿಜಯ್ ರಾಘವೇಂದ್ರ ಅವರಿಗೆ ಇದೊಂದು ಆಕಸ್ಮಿಕ ಸಾವಲ್ಲ, ಇದೊಂದು ವ್ಯವಸ್ಥಿತ ಕೊಲೆ ಎನ್ನುವುದರ ಸಂಶಯ ಮೂಡುತ್ತೆ. ಅಲ್ಲಿಂದ ಈ ವೆಬ್ ಸೀರೀಸ್ ಇನ್ನಷ್ಟು ರೋಚಕ ತಿರುವುಗಳನ್ನ ಪಡೆದುಕೊಳ್ಳುತ್ತೆ. ಆ ತಿರುವನ್ನ ಭೇದಿಸಲು ಹೊರಟ ವಿಜಯ್ ರಾಘವೇಂದ್ರ ಅವರಿಗೆ ಒಂದೊಂದೇ ಕತೆಗಳು
ಎಳೆ ಎಳೆಯಾಗಿ ಸಿಗುತ್ತೆ. ಈ ಮೂಲಕ ಕೊಲೆಗಾರನ ಪತ್ತೆ ಹಚ್ಚೋದು ಇನ್ನಷ್ಟು ಸುಲಭ ಆಗತ್ತೆ. ಇನ್ನು ಈ ವೆಬ್ ಸೀರೀಸ್ ನಲ್ಲಿ ವಿಜಯ್ ರಾಘವೇಂದ್ರ ಅವರ ಜೋಡಿಯಾಗಿ ಮಯೂರಿ ಕಾಣಿಸ್ಕೊಂಡಿದ್ದು, ಇವರಿಬ್ಬರ ಕೆಮಿಸ್ಟ್ರಿ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಉತ್ತರ ಕನ್ನಡ ಭಾಷೆಯಲ್ಲಿ ಮೂಡಿ ಬರೋ ಸಂಭಾಷಣೆ ವೀಕ್ಷಕರಿಗೆ ಇನ್ನಷ್ಟು ಮುದವನ್ನ ನೀಡೋದಂತೂ ಗ್ಯಾರಂಟಿ. ಎಲ್ಲಮ್ಮ ದೇವರ ವೈಭವವನ್ನ ಈ ವೆಬ್ ಸೀರೀಸ್ ನಲ್ಲಿ ನೀವು ನೋಡಬಹುದು. ಹಾಗೆ ಈ ಊರಲ್ಲಿ ನಡೆಯುವ ಮಿಸ್ಸಿಂಗ್ ಪ್ರಕರಣವನ್ನ ಭೇದಿಸಲು ಹೊರಟ ಪೊಲೀಸ್ ಅಧಿಕಾರಿಗೆ ಎದುರಾಗುವ ಸವಾಲುಗಳು, ಇವೆಲ್ಲದರ ನಡುವೆ ನಾಯಕ ಹೇಗೆ ಈ ಸಮಸ್ಯೆಯನ್ನ ಪರಿಹರಿಸಿ ಊರಿಗೆ ಶಾಂತಿ ದೊರಕಿಸ್ತಾನೆ ಎನ್ನುವುದೇ ಈ ವೆಬ್ ಸೀರೀಸ್ ನ ಕತೆ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ವಿಜಯ್ ರಾಘವೇಂದ್ರ ಅವರು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಹಾಗೂ ವೆಬ್ ಸೀರೀಸ್ ಮೂಲಕ ಥ್ರಿಲ್ಲರ್ ಕೆಟಗರಿಯಲ್ಲಿ ಅಭಿನಯಿಸೋ ಕೆಲಸ ಮಾಡ್ತಿದ್ದು, ವಿಜಯ್ ರಾಘವೇಂದ್ರ ಅವರು ಈ ಪ್ರಯತ್ನದಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ. ಒಟ್ಟಾರೆ ವಿಜಯ್ ರಾಘವೇಂದ್ರ ನಟನೆಯ ಸಿನಿಮಾ ಹಾಗೂ ವೆಬ್ ಸೀರೀಸ್ ಇವೆರಡೂ ಉತ್ತಮ ಪ್ರಯತ್ನವಾಗಿದ್ದು, ಪ್ರೇಕ್ಷಕರು ವಿಜಯ್ ರಾಘವೇಂದ್ರ ಸಿನಿಮಾ ಹಾಗೂ ವೆಬ್ ಸೀರೀಸ್ ಎರಡನ್ನೂ ಮೆಚ್ಚಿಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ. ಈ ನಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಸೀತಾರಾಮ್ ಸಿನಿಮಾವನ್ನ ನೋಡಿದ್ರೆ ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ.